4ನೇ ತರಗತಿ ಕಲಿ ಕನ್ನಡ. ನಾವು ಸಮಾನರು ಪಾಠ ಲಾಸ್ಟ್ ಕ್ಲಾಸಲ್ಲಿ ಅರ್ಥ ಮಾಡಿದೆ. ಈಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆಲದ ಮರ ಬ್ಯಾನಿಯನ್ ಟ್ರೀ. ನೀನು ಬೇಕಾದಷ್ಟು ಜಂಬ ಕೊಚ್ಚು, ಆದರೆ ನಾನು ಕೊಡುವಷ್ಟು ನೆರಳನ್ನು ನೀವಾರು ಕೊಡಬಲ್ಲಿರಿ. ನೀನು ಎಷ್ಟಾದರೂ ಜಂಬ ಮಾಡ್ಕೊ, ಆದರೆ ನಾನು ಕೊಡೋ ನೆರಳು ನೀನು ಕೊಡೋಕ್ಕಾಗಲ್ಲ. ಅಂದರೆ ಆ್ಯಸ್ ಮಚ್ ಆ್ಯಸ್ ಯು ವಾಂಟ್, ಬಟ್ ಹೂ ಕ್ಯಾನ್ ಗಿವ್ ಯು ಮೀ ಸೋ ಮಚ್ ಶೇಡ್ ಆ್ಯಸ್ ಐ ಕ್ಯಾನ್. ನಂತರ ಒಂದು ನೆರಳನ್ನು ಯಾರು ಕೊಡ್ತಾರೆ? ಐ ಸ್ಪ್ರೆಡ್. ನಾನು ನನ್ನ ರೆಂಬೆ ಕೊಂಬೆಗಳನ್ನು ಅಗಲವಾಗಿ ಚಾಚಿ ಸೂರ್ಯನ ಬಿಸಿಲು ನನ್ನ ಬುಡಕ್ಕೆ ಬೀಳದಂತೆ ತಡೆದು ಎಲ್ಲರಿಗೂ ನೆರಳು ನೀಡುತ್ತೇನೆ. ಅಂದರೆ ನಾನು ಸೂರ್ಯನ ಕಿರಣಗಳು ನನ್ನ ಬುಡಕ್ಕೆ ತಲುಪದಂತೆ ಮಾಡಿ ಅವುಗಳಿಗೆ ರಕ್ಷಣೆಯನ್ನು ಕೊಡ್ತೀನಿ. ಐ ಸ್ಪ್ರೆಡ್ ಮೈ ವಿಂಗ್ಸ್ ಆ್ಯಂಡ್ ಬ್ರಾಂಚಸ್ ವೈಡ್ ಟು ಬ್ಲಾಕ್ ದ ಸನ್ಸ್ ರೇಸ್ ಫ್ರಮ್ ಹಿಟ್ಟಿಂಗ್ ಮೈ ಫೀಟ್ ಆ್ಯಂಡ್ ಶೇಡ್ ಎವ್ರಿ ಒನ್. ಓಕೆ, ನಾನು ಎಲ್ಲನೂ ಪ್ರೊಟೆಕ್ಟ್ ಮಾಡ್ತೀನಿ. ಪ್ರಾಣಿಗಳ ಉಸಿರಾಟಕ್ಕೆ ಅಗತ್ಯವಾದ ಆಮ್ಲಜನಕವನ್ನು ಉತ್ಪಾದಿಸುತ್ತೇನೆ ಎಂದು ಹೇಳಿ ಬೀಗಿತು. ನಾನು ಆಕ್ಸಿಜನ್ನ ಕೊಡ್ತೀನಿ. ಐ ಪ್ರೊಡ್ಯೂಸ್ ದ ಆಕ್ಸಿಜನ್ ನೆಸೆಸರಿ ಫಾರ್ ದ ರೆಸ್ಪಿರೇಷನ್ ಆಫ್ ಅನಿಮಲ್ಸ್. ಇಟ್ ಹ್ಯಾಪೆಡೆಡ್ ಆಫ್ಟರ್ ಸೇಯಿಂಗ್ ದಟ್. ಓಕೆ, ನೆಕ್ಸ್ಟು ಆಲದ ಮರ ಬ್ಯಾನಿಯನ್ ಟ್ರೀ. ಮಾತು ಕೇಳಿದ ಬಾಳೆ ಗಿಡ ಅಂದರೆ ದ ಪ್ಲಾಂಟ್ ಹರ್ಡ್ ದ ಸ್ಪೀಚ್ ಆಫ್ ದಟ್ ಬ್ಯಾನಿಯನ್ ಟ್ರೀ. ಬಾಳೆ ಗಿಡ ಬನಾನಾ ಪ್ಲ್ಯಾಂಟ್. ಎಲೆ ಆಲದ ಮರವೇ ಇದೇನು ಈ ರೀತಿ ಬಡಾಯಿ ಕೊಚ್ಚಿಕೊಳ್ಳುತ್ತಿದ್ದೀಯಾ? ನೀನು ಯಾಕೆ ಇಷ್ಟು ಕೊಚ್ಕೊಳ್ತಾ ಇದೆಯಾ? ಓಕೆನಾ. ಆಮ್ಲಜನಕ ಉತ್ಪಾದಿಸಿದರೆ ಸಾಕೆ, ಅಂದರೆ ಬರೀ ಈ ಶೇಡ್ ಎನಫ್ ಟು ಪ್ರೊಡ್ಯೂಸ್ ಆಕ್ಸಿಜನ್. ಆಕ್ಸಿಜನ್ ಕೊಟ್ಟರೆ ಸಾಕ. ನಿನ್ನ ಹಣ್ಣುಗಳನ್ನು ಹಕ್ಕಿಗಳು ಕೂಡ ತಿನ್ನುವುದಿಲ್ಲ. ನಿನ್ನ ಹೂವನ್ನು ನೋಡಿದವರೇ ಇಲ್ಲ. ಹಕ್ಕಿಗಳು ನಿನ್ನ ಹಣ್ಣನ್ನು ತಿನ್ನೋದಿಲ್ಲ ಮತ್ತು ಹೂವನ್ನು ಸಹ ನಾವು ನೋಡಿಲ್ಲ. ದ ಬರ್ಡ್ಸ್ ವಿಲ್ ನಾಟ್ ಈಟ್ ಯುವರ್ ಫ್ರೂಟ್. ನೋ ಒನ್ ಹ್ಯಾಸ್ ಸೀನ್ ಯುವರ್ ಫ್ಲವರ್ಸ್ ಆಲ್ಸೋ. ನನ್ನ ಎಲೆಯಲ್ಲಿ ಊಟ ಮಾಡಿದ್ದೀಯಾ? ಅಂದರೆ ನನ್ನ ಒಂದು ಎಲೆಯಲ್ಲಿ ಊಟ ಮಾಡಿದ್ಯಾ? ಹ್ಯಾವ್ ಯು ಡೈನ್ ಇನ್ ಮೈ ಲೀಫ್? ನನ್ನ ಮೋದೆಯ ಚಟ್ನಿ ತಿಂದಿದ್ದೀಯಾ? ಹ್ಯಾವ್ ಯು ಈಟನ್ ಮೈ ಮದರ್ಸ್ ಚಟ್ನಿ? ಓಕೆ, ಎವ್ರಿವನ್. ನನ್ನ ಹಣ್ಣು ಎಲ್ಲರಿಗೂ ಅಗತ್ಯ. ಓಕೆನಾ. ನಮಗೆ ಬಾಳೆಹಣ್ಣು ಒಂದು ಬೇಕಾಗಿರುತ್ತೆ. ಎವ್ರಿವನ್ ನೀಡ್ಸ್ ದ ಫ್ರೂಟ್. ನಮಗೆ ಬಾಳೆಹಣ್ಣು ಎಲ್ಲದಕ್ಕೂ ಬೇಕಾಗಿರುತ್ತೆ. ತಿಂಗಳು. ಹಾಗಾಗಿ ವರ್ಷದ 12 ತಿಂಗಳು ನಾನು ಹಣ್ಣು ನೀಡುತ್ತೇನೆ. ಸೊ ಐ ಬೇರ್ ಫ್ರೂಟ್ಸ್ 12 months ಆಫ್ ದ ಇಯರ್. ನನ್ನ ಎಲೆ ಮೈ ಲೀವ್ಸ್ ದಿಂಡು ಎಲ್ಲವೂ ಜನರಿಗೆ ಅಗತ್ಯ. ನಾನು ಕೊಡುವ ಎಲ್ಲ ಹಣ್ಣು ಎಲೆ ಎಲ್ಲರಿಗೂ ಅವಶ್ಯಕತೆ ಇದೆ. ಆದ್ದರಿಂದ ನಿಮ್ಮೆಲ್ಲರಿಗಂತೂ ನಾನೇ ಶ್ರೇಷ್ಠ ಎಂದಿತು. ಸೊ ಐ ಆಮ್ ಬೆಟರ್ ದ್ಯಾನ್ ಆಲ್ ಆಫ್ ಯು. ಇದನ್ನೆಲ್ಲೂ ಕೇಳುತ್ತಿದ್ದ ದಾಸವಾಳ. ಇದನ್ನೆಲ್ಲ ಕೇಳ್ತಾ ಇದ್ದ ದಾಸವಾಳ ಕೇಳ್ತಾ ಇತ್ತು. ಅವಾಗ ಇರುತ್ತೆ ಹಿಬಿಸ್ಕಸ್. ದಾಸವಾಳ ಗಿಡ ಅಂದರೆ ಹಿಬಿಸ್ಕಸ್ ಟ್ರೀ. ಅಣ್ಣಂದಿರೆ ಅಕ್ಕಂದಿರೆ ನಮ್ಮಲ್ಲಿ ಜಗಳವೇಕೆ? ಅಣ್ಣಂದಿರೆ ಅಕ್ಕಂದಿರೆ ನಾವ್ಯಾಕೆ ಜಗಳ ಮಾಡ್ತಾ ಇದ್ದೀವಿ? ನಮ್ಮಲ್ಲಿ ಯಾರೂ ಹೆಚ್ಚು ಇಲ್ಲ, ಯಾರೂ ಕಡಿಮೆ ಇಲ್ಲ. ಅಣ್ಣ ತಮ್ಮಂದಿರೆ, ದ ಓಲ್ಡರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್, ವೈ ಡು ವಿ ಫೈಟ್? ನನ್ ಆಫ್ ಅಸ್ ಈಸ್ ಮೋರ್ ಆರ್ ಲೆಸ್. ಯಾರೂ ಕಡಿಮೆ ಇಲ್ಲ, ಯಾರೂ ಹೆಚ್ಚಿಲ್ಲ. ವಿ ಆರ್ ಯೂಸ್ಫುಲ್ ಫಾರ್ ಪೀಪಲ್ ಅಕಾರ್ಡಿಂಗ್ ಟು ದೇರ್ ಎಬಿಲಿಟಿ. ನಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಜನರಿಗೆ ಉಪಯೋಗವಾಗಿದ್ದೇವೆ. ನಮ್ಮ ಒಂದು ನೀಡ್ ಏನಿದೆ, ಜನಗಳ ನೀಡ್ ಏನಿದೆ, ಅದೇ ರೀತಿಯಾಗಿ ನಾವು ಜನಗಳಿಗೆ ಯೂಸ್ಫುಲ್ ಆಗ್ತಾ ಇದ್ದೀವಿ. ವಿ ಆರ್ ಯೂಸ್ಫುಲ್ ಟು ಪೀಪಲ್ ಅಕಾರ್ಡಿಂಗ್ ಟು ಅವರ್ ಎಬಿಲಿಟಿ. ಆದ್ದರಿಂದ ಅವರು ನಮ್ಮನ್ನು ಇಲ್ಲಿ ತಂದು ಒಂದೇ ಕಡೆ ಸೇರಿಸಿ ನೆಟ್ಟಿದ್ದಾರೆ. ಜನರ ಒಂದು ಯೂಸ್ಫುಲ್ಗೋಸ್ಕರ ನಮ್ಮನ್ನು ತಂದು ಇಲ್ಲಿ ನೆಟ್ಟಿದ್ದಾರೆ. ನಮ್ಮಲ್ಲಿ ಯಾಕೆ ಜಗಳ ಆಡಬೇಕು? ಇಸ್ ದಟ್ ವೈ ದೇ ಹ್ಯಾವ್ ಬ್ರಾಟ್ ಅಸ್ ಹಿಯರ್ ಆ್ಯಂಡ್ ಪ್ಲ್ಯಾಂಟೆಡ್ ಅಸ್ ಟು ಕಮ್ ಟುಗೆದರ್. ಇದರಿಂದ ನಾವೆಲ್ಲ ಒಟ್ಟಿಗೆ ಇರುವ ಹಾಗಾಗಿದೆ. ಆದ್ದರಿಂದ ನಾವೆಲ್ಲ ಒಟ್ಟಿಗೆ ಇದ್ದೀವಿ.
ಒಂದೊಮ್ಮೆ ಜನರ ಉಪಯೋಗಕ್ಕೆ ಬಾರದೇ ಇದ್ದಿದ್ದರೆ ಕಾಡಿನ ಯಾವುದೋ ಮೂಲೆಯಲ್ಲಿ ನಾವು ಇರಬೇಕಾಗಿತ್ತು. ಜನಗಳು ತಂದು ಇಲ್ಲಿ ಇಟ್ಟಿಲ್ಲ ಅಂದರೆ ನಾವು ಕಾಡಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಇರಬೇಕಾಗಿತ್ತು. ವಿ ಶುಡ್ ಹ್ಯಾವ್ ಹ್ಯಾಡ್ ಟು ಸ್ಟೇ ಇನ್ ಸಮ್ ಕಾರ್ನರ್ ಆಫ್ ದ ಫಾರೆಸ್ಟ್ ಇಫ್ ವಿ ಹ್ಯಾಡ್ ನಾಟ್ ಬೀನ್ ಯೂಸ್ಡ್ ಫಾರ್ ದ ಪೀಪಲ್. ಎಂದೆಲ್ಲ ಎಲ್ಲ ಮರ ಗಿಡಗಳಿಗೂ ದಾಸವಾಳ ಗಿಡ ಹೇಳಿದ ಮಾತು ಸತ್ಯವೆನಿಸು. ದಾಸವಾಳ ಹೇಳಿದ್ದು ಕರೆಕ್ಟ್ ಆಗಿದೆ ಅಂತ ಅನ್ನಿಸ್ತು. ದ ವರ್ಡ್ಸ್ ಆಫ್ ದ ಹಿಬಿಸ್ಕಸ್ ಪ್ಲಾಂಟ್ ಸೀಮ್ ಟ್ರೂ ಟು ಆಲ್ ದ ಟ್ರೀಸ್. ನಮ್ಮ ಉಪಯೋಗ ಅರಿತು ಮನುಷ್ಯ ಇಲ್ಲಿ ತಂದು ನಮ್ಮನ್ನು ಬೆಳೆಸಿದ್ದಾನೆ ಅಲ್ವಾ. ಅವರ ಒಂದು ಮನುಷ್ಯನ ಒಂದು ಯೂಸ್ಫುಲ್ಗೋಸ್ಕರ ನಮ್ಮನ್ನು ಇಲ್ಲಿ ಬೆಳೆಸಿದ್ದಾನಂತ ಎಲ್ಲರಿಗೂ ರಿಯಲೈಸ್ ಆಗುತ್ತೆ. ಮೊದಲು ನಾವು ಅವನಿಗೆ ಕೃತಜ್ಞರಾಗಿರೋಣ ಎಂದುಕೊಂಡವು. ನಾವು ಫಸ್ಟು ವಿ ಶುಡ್ ಥ್ಯಾಂಕ್ ಹಿಮ್. ದಾಸವಾಳ ಬುದ್ಧಿಮಾತಿಗೆ ತಲೆದೂಗಿ ತನ್ನ ರೆಂಬೆ ಕೊಂಬೆಗಳನ್ನು ಅಲ್ಲಾಡಿಸಿ ಸಮ್ಮತಿ ಸೂಚಿಸಿದವು. ದಾಸವಾಳ ಹೇಳಿದ್ದು ಕರೆಕ್ಟ್ ಆಗಿದೆ ಅಂತ ಏನು ಮಾಡುತ್ತೆ, ಗಿಡಗಳು ಓಕೆ ಆಯಿತು ಅಂತ ಎಲ್ಲರೂ ಒಪ್ಪಿಗೆಯನ್ನು ಸೂಚಿಸ್ತಾರೆ, ಕರೆಕ್ಟ್ ಆಗಿದೆ ಅಂತ.